ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಗುರುವಾರ. ನಾವು ಇನ್ನು ಹಿರಿಯರ ಹಬ್ಬ ಎಲ್ಲ ಮುಗಿಸ್ಕೊಂಡು ಇನ್ನು ಬೆಳಗ್ಗೆನೇ ಹೊರಟ್ವಿ. 6 ಗಂಟೆಗೆ ಬಸ್ ಇದೆ ಅಂದರು. ನಾವು ಬಂದು ಒಂದು 5 ಗಂಟೆ ಅಷ್ಟೊತ್ತಿಗೆ ಎದ್ಬಿಟ್ಟು ರೆಡಿಯಾಗಿ ಬಸ್ ಸ್ಟಾಪಿಗೆ ಬೇಗನೆ ಬಂದ್ವಿ. ಇನ್ನು ಟೀ ಕೂಡ ಸರಿಯಾಗಿ ಕುಡಿಲಿಲ್ಲ, ಅರ್ಧಂಬರ್ಧ ಟೀ ಕುಡ್ಕೊಂಡು ಬಸ್ ಮಿಸ್ ಆಗುತ್ತೆ ಅನ್ನೋ ಆತರದಲ್ಲಿ ಬೇಗನೆ ಬಂದ್ವಿ. ಬಟ್ ಬಸ್ಸೇ ಬರಲಿಲ್ಲ. ಇವತ್ತು ಬನ್ನಿ ಪೂಜೆ ಇರೋದ್ರಿಂದ ಕೂಡ ಬಸ್ಸುಗಳೇ ಎಷ್ಟೊತ್ತು ವೇಟ್ ಮಾಡಿದ್ರು ಕೂಡ ಒಂದು ಬಸ್ ಕೂಡ ಬರಲಿಲ್ಲ. ಅದೇ ಒಂಥರ ಬೇಜಾರು. ನಾವು ನಿನ್ನೆ ಹೋದಾಗೂ ಕೂಡ ಪರದಾಡ್ಕೊಂಡು ಹೋಗಿದ್ವಿ. ಇವತ್ತು ಊರಿಗೆ ವಾಪಸ್ ಬರಬೇಕನ್ನೋವಾಗಲೂ ಕೂಡ ಫುಲ್ಲು ನಮಗೆ ಪರದಾಡ್ಕೊಂಡು ಬರೋ ಅಷ್ಟು ಪರಿಸ್ಥಿತಿ ಬಂದುಬಿಡ್ತು. ಇನ್ನು ಒಂದು ಆಟೋ ಮಾಡ್ಕೊಂಡು ಬಂದ್ವಿ. ಆಟೋ ಮಾಡಿಕೊಂಡು ಇಲ್ಲಿ ಬಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಆಲದ ಮರ ಹತ್ರ ಬಸ್ಸು ಬರುತ್ತೆ ಅಂತ ಹೇಳಿದರು ನಮ್ಮ ಅತ್ತೆ ಇದ್ದು. ಸರಿ ನೋಡೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದ್ವಿ. ಬಟ್ ಇಲ್ಲಿ ಕೂಡ ಬಸ್ಸೇ ಬರಲಿಲ್ಲ. ಒಂದು 8 ಗಂಟೆಗೆ ಬಸ್ ಇದೆ ಅಂತಂದರು. 8 ಗಂಟೆಯಲ್ಲೂ ವೆಯ್ಟ್ ಮಾಡಿದ್ವಿ. 9 ಗಂಟೆವರೆಗೂ ವೆಯ್ಟ್ ಮಾಡಿದ್ವಿ. ಮತ್ತೆ 10 ಗಂಟೆಗೆ ಬಸ್ ಇದೆ ಅಂತಂದರು. 10 ಗಂಟೆ ಬಸ್ ಕೂಡ ನಮಗೆ ಸಿಗೋ ಅಷ್ಟು ಇದಿರಲಿಲ್ಲ. ಸದ್ಯ ನಮ್ಮ ಪುಣ್ಯಕ್ಕೆ ಒಂದು ಟೆಂಪೋ ಬಂತು, ಖಾಲಿ ಟೆಂಪೋ. ಇನ್ನು ಅದರಲ್ಲಿ ಬಂದ್ವಿ. ಅದರಲ್ಲಿ ಶಿರಕ್ಕೆ ಬಂದ್ವಿ. ಶಿರದಿಂದ ಮತ್ತೆ ಹಿರಿಯೂರಿಗೆ ಬಂದ್ವಿ. ಇವತ್ತು ಬಂದು ಹಿರಿಯೂರಿಗೆ ಬಂದುಬಿಟ್ಟು ಇನ್ನು ಆಟೋದಲ್ಲಿ ಕುತ್ಕೊಂಡಿದ್ದೀವಿ. ನನ್ನ ಕಲ್ಯಾಣ ಅಂತೂ ಫುಲ್ಲು ಸುಸ್ತಾಗ್ಬಿಟ್ಟಿದ್ದ. ನಮಗೆ ನಿಜವಾಗ್ಲೂ ಬಸ್ಸಲ್ಲಿ ಹೆಂಗೋ ಬರ್ಬೋದು, ಬೇರೆ ಥರ ಟೆಂಪೋದಲ್ಲಿ ಆಟೋದಲ್ಲೆಲ್ಲ ಬರಬೇಕಂದ್ರೆ ಸಖತ್ತು ಮೈನೋವು. ಏನಂದರೆ ರೋಡು ಚೆನ್ನಾಗಿದ್ರಂತೂ ಬರ್ಬೋದು. ಹಳ್ಳಿ ಕಡೆ ಸ್ವಲ್ಪ ಸರಿಯಾಗಿ ರೋಡ್ ಕೂಡ ಚೆನ್ನಾಗಿರೋದಿಲ್ಲಲ್ವ. ಒಂಥರ ಫುಲ್ಲು ಇದು ಮೈಕೈ ನೋವಂತೂ ಸುಸ್ತು ಫುಲ್ಲು. ಇನ್ನು ಬರೋಷ್ಟೊತ್ತಿಗೆ ಹಿರಿಯೂರಿಗೆ ಬರೋಷ್ಟೊತ್ತಿಗೆ ಅವನು ಟೈಮ್ ಬಂದುಬಿಟ್ಟು 12:30 ಆಗಿತ್ತು. ಇನ್ನು ನನ್ನ ಮಗ ಅಂತೂ ಫುಲ್ಲು ಸುಸ್ತಾಗಿಬಿಟ್ಟಿದ್ದ. ಫಸ್ಟು ಬಂದ ತಕ್ಷಣವೇ ಅವನಿಗೆ ಇನ್ನು ನಮ್ಮ ಮಾವ ಇಡ್ಲಿ ತಂದು ಕೊಟ್ಟರು. ಇನ್ನು ಇಡ್ಲಿ ತಿನ್ನಿಸ್ಬಿಟ್ಟು ನೀರು ಕುಡಿಸ್ಬಿಟ್ಟು ಇನ್ನು ಕೂತ್ಕೊಂಡಿದ್ವಿ. ಇನ್ನು ನಾನು ಅತ್ತೆ ಅಂತೂ ಏನೂ ತಿಂದಿರಲಿಲ್ಲ. ಇನ್ನು ಹಂಗೆ ಹೋಗ್ತಾ ಇದ್ದೀವಿ. ನಿಜ ಬೆಳಗ್ಗೆ ಬೇರೆ ಅಷ್ಟೊತ್ತಿಗೆ ಎದ್ದಿದ್ವಿ. ರಾತ್ರಿ ಕೂಡ ಸರಿಯಾಗಿ ನಿದ್ದೆ ಇಲ್ಲ. ಹೊಸ ಜಾಗ ಬೇರೆ ಅಲ್ವಾ, ಇನ್ನು ಸರಿಯಾಗಿ ನಿದ್ದೆ ಮಾಡೋದಕ್ಕೂ ಕೂಡ ಆಗಲಿಲ್ಲ. ಇನ್ನು ಹೆಂಗೋ ಹಂಗೂ ಹಿಂಗೂ ಪೇಚಾಡ್ಕೊಂಡು ಊರಿಗೆ ಬಂದು ಸೇರಿಕೊಂಡ್ವಿ. ಇನ್ನು ಇವತ್ತು ಬಂದು ಬನ್ನಿ ಪೂಜೆ. ಇನ್ನು ನಮ್ಮೂರಲ್ಲಂತೂ ಸಖತ್ತು ಮಾಡ್ತಾರೆ. ಇನ್ನು ದೇವ್ರು ಹೊಳ್ತಾರೆ, ದ್ಯಾಮಲಾಂಬ ಅಂತ ಹೇಳಿಬಿಟ್ಟು. ಆ ದೇವಿದು ಇವತ್ತು ಫುಲ್ಲು ಹಬ್ಬ ನಮ್ಮೂರಲ್ಲಿ. ತುಂಬ ಚೆನ್ನಾಗಿ ಗ್ರ್ಯಾಂಡಾಗೆ ಮಾಡ್ತಾರೆ. ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ಅಂದರೆ, ಹಳ್ಳಿ ಕಡೆ ಈ ಥರ ಹಬ್ಬ ಮಾಡಿದ್ರಂತೂ ಯಾರಿಗೆ ತಾನೇ ಖುಷಿಯಾಗಲ್ಲ ಹೇಳಿ. ಇನ್ನು ಬಂದ್ವಲ್ವಾ, ಇನ್ನು ಮತ್ತೆ ಹೊಟ್ಟೆ ಹಸುವಾಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಅತ್ತೆ ಬಂದುಬಿಟ್ಟು ಅನ್ನ ಮಾಡಮ್ಮ ಅಂತ ಹೇಳಿದ್ರು. ಇನ್ನು ಅನ್ನಕ್ಕೆಲ್ಲ ಇಟ್ಟಿದ್ದೆ. ಒಂದು ಸ್ವಲ್ಪ ಬೇಳೆಕಾಳು ಬೇಯಿಸ್ಬಿಟ್ಟು ಬಸ್ಸಾರು ಮಾಡೋಣ, ಸ್ವಲ್ಪ ಸೊಪ್ಪಿದೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿದ್ರು ನಮ್ಮ ಅತ್ತೆನೇ. ಇನ್ನು ನಾನು ಬಂದು ಅನ್ನಕ್ಕೆ ಇಟ್ಟಿದ್ದೀನಿ. ಇವತ್ತು ಬಂದು ದೇವಸ್ಥಾನದ ಹತ್ರನೇ ಊಟ. ಪ್ರತಿ ಸರಿ ಅಷ್ಟೇ, ದೇವ್ರು ಹೊಳ್ಸ್ಬೇಕಾದ್ರೆ ಆಗಲಿ ಏನಾದರೂ ಪೂಜೆ ಇಟ್ಕೊಂಡ್ರೆ ಕಂಪಲ್ಸರಿ ದೇವಸ್ಥಾನದಲ್ಲೇ ಊಟ ಹಾಕ್ತಾರೆ. ಇನ್ನು ಪ್ರತಿಯೊಬ್ಬರು ಕೂಡ ಮನೇಲಿ ಯಾರು ಕೂಡ ಅಡುಗೆ ಮಾಡೋದಿಲ್ಲ. ಇನ್ನು ಏನೋ ತೀರಾ ವಯಸ್ಸಾದರು ಇಲ್ಲ ಬಾಣತಿಯರು ಏನಾದರೂ ಇದ್ದರೆ ಮಾತ್ರ ಮನೇಲೇ ಉಳ್ಕೊಂಡ್ರೆ ಮಾತ್ರ ಅವರಿಗೆ ಮನೇಲಿ ಅಡುಗೆ ಮಾಡ್ತಾರೆ. ಇಲ್ಲಾಂದರೆ ಇಲ್ಲಿಂದನೇ ದೇವಸ್ಥಾನದಿಂದನೇ ಪ್ರಸಾದ ತೊಗೊಂಡೋಗಿ ಕೊಡ್ತಾರೆ. ಯಾರು ಕೂಡ ಜಾಸ್ತಿ ಅಡುಗೆನೇ ಮಾಡೋದಿಲ್ಲ. ಎಲ್ಲರೂ ಕೂಡ ಪ್ರತಿಯೊಬ್ಬರು ದೇವಸ್ಥಾನದಲ್ಲೇ ಪ್ರಸಾದ ತಿನ್ನಬೇಕು, ಆ ಥರ ಇತ್ತು. ಬಟ್ ನಾವು ಸ್ವಲ್ಪ ಬೇಗನೆ ಬಂದಿದ್ವಲ್ವ, ಮತ್ತು ಮಧ್ಯಾಹ್ನಕ್ಕೆ ಆಗಲಿ ಸಾಯಂಕಾಲಕ್ಕಾಗಲಿ ಹೊಟ್ಟೆ ಹಸುವಾಗ್ಬೋದೇನೋ ಅಂತ ಹೇಳಿಬಿಟ್ಟು ಇನ್ನು ಮುಂಚೆನೇ ಮಾಡಿದ್ವಿ. ಬಟ್ ಒಬ್ಬರು ಕೂಡ ಊಟ ಮಾಡಲಿಲ್ಲ. ಸುಮ್ಮನೆ ಹೆಂಗೆ ಮಾಡಿಟ್ಟಿದ್ದು ಹಂಗೆ ಇತ್ತು. ಎಲ್ಲರೂ ಕೂಡ ಇನ್ನು ದೇವಸ್ಥಾನದಲ್ಲೇ ಊಟ ಮಾಡೋ ಹಾಗಾಯಿತು ಇವತ್ತು. ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಎಲ್ಲ ರೆಡಿ ಆಗಿಬಿಟ್ಟು ಅಂಬು ಕಡಿತಾರೆ ಅಂತ ಹೇಳಿಬಿಟ್ಟು ಇನ್ನು ಬನ್ನಿ ಮರದ ಹತ್ರ ಹೋಗೋಕ್ಕೆ ಅಂತ ಹೇಳಿ ಬೇಗ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ರೆಡಿ ಆಗಿದ್ವಿ. ಇವತ್ತು ಗುರುವಾರ ಅಲ್ವಾ, ಇಲ್ಲಿ ಕೂಡ ಪೂಜೆ ಎಲ್ಲ ಮಾಡಬೇಕಿತ್ತು. ಇನ್ನು ಅಲ್ಲಿಂದ ಬಂದ ತಕ್ಷಣವೇ ಬಂದುಬಿಟ್ಟು ನೆಲಕರಣೆಲ್ಲ ಮಾಡಿ ಮತ್ತು ಪೂಜೆಗೆಲ್ಲ ರೆಡಿ ಮಾಡಿ ಮತ್ತು ಸಾಯಂಕಾಲ ಆಯಿತು. ಇನ್ನು ಸಾಯಂಕಾಲ ಆದಮೇಲೆ ನಮ್ಮ ಗುಂಡನಿಗೆ ಮತ್ತೆ ಸ್ನಾನ ಮಾಡಿಸ್ಬಿಟ್ಟು ಇನ್ನು ನಾವು ಕೂಡ ಸ್ನಾನ ಮಾಡಿಕೊಂಡು ರೆಡಿ ಆದ್ವಿ. ಇಲ್ಲಿ ನಮ್ಮ ಆಂಟಿ ಮತ್ತು ನಮ್ಮ ಕಿರಣ ರೆಡಿ ಆಗಿಬಿಟ್ಟು ಇನ್ನು ಸೆಲ್ಫಿ ತೊಗೊತಾ ಇರ್ತಾರೆ. ಏನಂದರೆ ಅಮ್ಮ ಮಗ ಅಂತಲೇ ಅನಿಸೋದಿಲ್ಲ, ಅಷ್ಟು ಕ್ಲೋಸ್ ಆಗಿರ್ತಾರೆ. ನಮ್ಮ ಚಿಕ್ಕಪ್ಪ ಆಗಲಿ, ನಮ್ಮ ಆಂಟಿ ಆಗಲಿ, ನಮ್ಮ ಕಿರಣ ಆಗಲಿ, 3 ಜನನೂ ಅಷ್ಟೇ ಫುಲ್ಲು ಫ್ರೆಂಡ್ಲಿ ಆಗಿರ್ತಾರೆ. ಅಸಲು ಅಪ್ಪ ಅಮ್ಮ ಮಗ ಅಂತಲೇ ಅನಿಸೋದಿಲ್ಲ. ಏನೇ ಇದ್ದರೂ ಕೂಡ ತುಂಬ ಚೆನ್ನಾಗಿ ಇದು ಮಾಡ್ತಿರ್ತಾರೆ. ಅಷ್ಟು ಖುಷಿ. ಇನ್ನು ನಮ್ಮ ಆಂಟಿ ಕೂಡ ರೆಡಿಯಾಗಿದ್ದರು. ಬಾರೋ ಕಿರಣ ಒಂದು ಫೋಟೋ ತೆಗಿ ಅಂತಂದರೆ, ಹೋಗಮ್ಮ ನಿಂದು ಯಾವಾಗಲೂ ಇದೇನೆ ಅಂತ ಹೇಳ್ತಾಯಿದ್ರು. ಇನ್ನು ಆದರೂ ಕೂಡ ಹಂಗೂ ಹಿಂಗೂ ಮಾತಾಡಿಬಿಟ್ಟು ಇನ್ನು ಅಮ್ಮಂದು ಫೋಟೋ ತೆಗಿತಾ ಇದ್ದಾನೆ. ನಮ್ಮ ಚಿಕ್ಕಪ್ಪನಿಗಂತೂ ಕೆಲಸ ಅಂದರೆ ಕೆಲಸ, ಸುಮ್ಮನೆ ಪರದಾಡ್ತಾ ಇರ್ತಾರೆ. ಮೇಕೆ ಮರಿ ಎಲ್ಲ ಇದ್ದಾವೆ. ಇನ್ನು ನಮ್ಮ ಆಂಟಿ ಅಂತೂ ಅದೆಲ್ಲ ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ಅಯ್ಯೋ ಮಾಡ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಅವ್ರು ಗಾರ್ಮೆಂಟ್ಸ್ಗೆ ಹೋಗ್ತಾರೆ. ನಮ್ಮ ಆಂಟಿ ಬಂದುಬಿಟ್ಟು 1-2 ದಿನ ಲೀವ್ ಇದೆ ಅಂತ ಹೇಳಿಬಿಟ್ಟು ಇನ್ನು ಸುಮ್ಮನೆ ಆರಾಮ್ಸೆ
ಮನೆಯಲ್ಲೇ ಇದ್ದಾರೆ. ಇನ್ನು ನೆನ್ನೆ ಎಲ್ಲ ಕೂಡ ಹಬ್ಬ ಮಾಡಿದ್ದಾರೆ. ಇವತ್ತು ಬಂದು ಇನ್ನು ದೇವಸ್ಥಾನದ ಹತ್ರ ಅರಸೇವೆ ಇತ್ತು, ಮತ್ತು ದೇವರೆಲ್ಲ ಹೊರಡೋದಿತ್ತಲ್ವ. ಇನ್ನು ಎಲ್ಲರೂ ಕೂಡ ಅಷ್ಟೇ, ನಮ್ಮ ಏರಿಯಾದಲ್ಲಿ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಇನ್ನು ಹೊರಟಿದ್ವಿ ಸಾಯಂಕಾಲ ಅಂತೇಳ್ಬಿಟ್ಟು. ಇನ್ನು ಎಲ್ಲ ವಾಲ್ಗೆಲ್ಲ ಬಡಿತಾ ಇರ್ತಾರೆ ಆವಾಗ, ಮತ್ತು ಮೈಕಲ್ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ, ಈ ಥರ ಹೋಗ್ತಾ ಇದೆ ಬೇಗ ಬನ್ನಿ ಅಂತ ಹೇಳಿಬಿಟ್ಟು. ಇನ್ನು ಎಲ್ಲರೂ ಕೂಡ ಹೋದ್ವಿ. ಇನ್ನು ನಮ್ಮೂರ ಹತ್ರ ಚಿಕ್ಕ ಚಿಕ್ಕ ಹಳ್ಳಿಗಳು ಇದ್ದಾವೆ, ಹತ್ತತ್ರನೇ ಒಂದೊಂದು 2-3 ಕಿಲೋಮೀಟ್ರು 4 ಕಿಲೋಮೀಟ್ರ್ ಆ ಥರ ಫುಲ್ ಹತ್ತತ್ರ ಹಳ್ಳಿಗಳೆಲ್ಲ ಇದ್ದಾವೆ. ಆ ಕಡೆ ಸೈಡಿಂದನೆಲ್ಲರೂ ಕೂಡ ಬರ್ತಾರೆ. ಬಂದ ತಕ್ಷಣವೇ ಇಲ್ಲಿ ನೋಡ್ಬೋದು, ಈ ದೇವಸ್ಥಾನ ಇದು ನಮ್ಮದು ದ್ಯಾಮಲಾಂಬ ಅಂತ ಹೇಳಿಬಿಟ್ಟು. ನಾವು ದ್ಯಾಮಲಾಂಬ ಅಂತ ಫುಲ್ ನೇಮ್ ಕರೆಯಲ್ಲ, ಸುಮ್ಮನೆ ದ್ಯಾಮಜ್ಜಿ ಅಂತ ಸಿಂಪಲಾಗಿ ಕರಿತೀವಿ. ನಿಜವಾಗ್ಲೂ ಪವರ್ಫುಲ್ ದೇವರು, ನಡ್ಕೊಂಡ್ರಂತೂ ಇನ್ನು ಸಖತ್ತು ಪವರ್ ಅಂತಲೇ ಹೇಳ್ಬೋದು. ನಾವು ಏನು ಮನಸ್ಸಲ್ಲಿ ಗಟ್ಟಿಯಾಗಿ ಬೇಡ್ಕೊತೀವೋ ಅದು ಆಗುತ್ತೆ, ಅಂದರೆ ಕಂಪಲ್ಸರಿ ಅದು ಏನೇ ಇದು ಮಾಡಿದ್ರೂ ಹಾಗೆ ಆಗುತ್ತೆ. ಏನೋ ಈ ಥರ ದೇವರೆಲ್ಲ ಹೊರಡಿಸ್ತಾ ಇದ್ದರೆ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತಲ್ವ. ಇನ್ನು ನೈಟ್ ಆಗಿತ್ತು, ಸುಮಾರು ಟೈಮ್ ಬಂದು 7 ಗಂಟೆ ಆಗಿತ್ತು ಫ್ರೆಂಡ್ಸ್. ಇನ್ನು 7 ಗಂಟೆ ಆಗಿತ್ತು. 7 ಗಂಟೆದಲ್ಲಿ ನೋಡ್ಬೋದು ಎಲ್ಲರೂ ಕೂಡ ಇನ್ನು ಬರ್ತಾ ಇದ್ರು ಸ್ಟಾರ್ಟಿಂಗ್ ಎಲ್ಲನೂ. ಒಬ್ಬೊಬ್ಬರೇ ಇನ್ನು ವಾಲ್ಗೆ ಎಲ್ಲ ಬಡಿಬೇಕಾದ್ರೆ ಇನ್ನು ಸೌಂಡ್ ಕೇಳಿಸ್ತಾ ಇತ್ತು, ಮತ್ತು ಮೈಕಲ್ ಅನೌನ್ಸ್ಮೆಂಟ್ ಮಾಡ್ತಾರಲ್ವ, ಇನ್ನು ಅವಾಗ ಎಲ್ಲರೂ ಕೂಡ ಬರ್ತಾರೆ. ನಮ್ಮ ಕಂಬ್ಲಾಂಟಿ ಅಂತೂ ಸ್ಮೈಲ್ ಕೊಟ್ಕೊಂಡೇ ಬಂದುಬಿಡ್ತಾರೆ. ನಾನು ಯಾವಾಗಾದರೂ ವೀಡಿಯೋ ಮಾಡಲಿ ಯಾವಾಗಲೇ ಕಾಣಿಸ್ಕೊತಾರೆ. ಇಲ್ಲಿಗೆ ಬಂದ್ವಿ ಫ್ರೆಂಡ್ಸ್, ಇನ್ನು ಊರಿಂದ ಒಂದು ಸ್ವಲ್ಪ ದೂರ ಇದೆ, ಇಲ್ಲಿಗೆ ಬಂದ್ವಿ. ಇಲ್ಲಿ ಬನ್ನಿ ಮರ ಯಾವಾಗಲೂ ಅಷ್ಟೇ ವರ್ಷ ಇಲ್ಲೇ ಅಂಬು ಕಡಿತಾರಂತೆ. ಇದ್ರದ್ದು ಚೆನ್ನಾಗಿದೆ ಸ್ಟೋರಿ ಎಲ್ಲ. ನೆಕ್ಸ್ಟ್ ಯಾವಾಗಾದರೂ ಅಜ್ಜಿ ಇದ್ದಾರೆ, ಆ ಅಜ್ಜಿನ ಕೇಳ್ಕೊಂಬಿಟ್ಟು ಇಲ್ಲಿ ಅಜ್ಜಿ ಹತ್ರನೇ ಹೇಳಿಸ್ತೀನಿ ಇದು ಏನಕ್ಕೆ ಈ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ವರ್ಷವೂ ಈ ಥರ ಅಂಬು ಕಡಿತಾರೆ. ಇನ್ನು ದೊಡ್ಡದಿದೆ, ಚೆನ್ನಾಗಿದೆ ಬನ್ನಿ ಮರ. ಇನ್ನು ಬಂದ ತಕ್ಷಣವೇ ಇವತ್ತು ಲಾಸ್ಟ್ ಡೇ ಅಲ್ವಾ, ಎಷ್ಟು ಪೂಜೆ ಅಂದರೆ ಸುಮಾರು ಹೊತ್ತು, ಟೈಮ್ ಬಂದು 9:30 ಆಯಿತು ಫ್ರೆಂಡ್ಸ್. ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ ಅಲ್ಲಿ 9:30 ಆಯಿತು. ಇನ್ನು ನಾವು ತೋಟಕ್ಕೆ ಬರೋಷ್ಟೊತ್ತಿಗೆ 10 ಗಂಟೆ 10 ಕಾಲ ಆಗೇ ಬಿಡ್ತು, ಅಷ್ಟು ಲೇಟ್ ಆಯಿತು. ಬಟ್ ಪರವಾಗಿಲ್ಲ, ಕತ್ಲಾದ್ರೂ ಪರವಾಗಿಲ್ಲ, ದೇವರು ಮುಖ್ಯ ಅಲ್ವಾ. ಇನ್ನು ದೇವ್ರದ್ದು ಎಲ್ಲ ಇದೆಲ್ಲ ಮುಗಿಸ್ಕೊಂಡು, ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಇನ್ನು ನಾನು, ನಮ್ಮ ಮನೆಯವರು, ಚಿಕ್ಕಮ್ಮ, ಅತ್ತೆ, ಮಾವ ಎಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದು ಫುಲ್ ಬಾಗ್ಲಾಕೊಂಡ್ಬಿಟ್ಟು. ಎಲ್ಲ ಪ್ರತಿಯೊಬ್ಬರು ಊರಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನನೂ ಇಲ್ಲಿ ಸೇರಿರ್ತಾರೆ. ಯಾರು ಕೂಡ ಮನೇಲಿ ಉಳ್ಕೊಳ್ಳೋದಿಲ್ಲ ಸಾಮಾನ್ಯವಾಗಿ. ಏನೋ ಸ್ವಲ್ಪ ವಯಸ್ಸಾದವ್ರು ಮಾತ್ರ ಇರ್ತಾರೆ ಅಷ್ಟೇ, ಅದು ಬಿಟ್ಟರಂತೂ ಇನ್ನು ಮಿಕ್ಕಿದವರು ಎಲ್ಲ ಕೂಡ ಇಲ್ಲೇ ಇರ್ತಾರೆ. ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ನನಗೆ, ಏನಕ್ಕಂದರೆ ಅದು ಫುಲ್ಲು ಕವರ್ ಮಾಡೋಕ್ಕಾಗಲಿಲ್ಲ. ಎಲ್ಲರೂ ಕೂಡ ನಿಂತ್ಕೊಂಡಿರ್ತಾರೆ, ಇನ್ನು ಸರಿಯಾಗಿ ಇದು ಮಾಡೋಕ್ಕಾಗಲಿಲ್ಲ ನನಗೆ. ಎಷ್ಟಾಗುತ್ತೆ ಅಷ್ಟು ಮಾತ್ರ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನೋಡ್ತಾ ಇರ್ಬೋದು, ವಾಲ್ಗ ಬಡಿತಾ ಇದ್ದರೆ ದೇವರು ಎಷ್ಟು ಇದಂದರೆ ಯಪ್ಪ, ಎಷ್ಟು ಶಕ್ತಿ ಅಂದರೆ ಹೇಳೋದಕ್ಕಾಗೋದಿಲ್ಲ. ಆ ಥರ ವಾಲ್ಗ ಬಡಿತಾ ಇದ್ದರೆ ಸುಮ್ಮನೆ ದೇವ್ರ ಮೈ ಮೇಲೆ ಬರ್ತಾ ಇರುತ್ತೇನಪ್ಪ ಅನ್ನೋಷ್ಟು ಇದಾಗ್ತಾಯಿತ್ತು. ಆ ಕಡೆ ಬಂದುಬಿಟ್ಟು ದೊಡ್ಡದಾಗಿ ಕಾಣಿಸ್ತಿದೆ ಅಲ್ವಾ, ಅದು ದ್ಯಾಮಲಾಂಬ ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ದೇವಸ್ಥಾನಂಗೆ ಒಳಗಡೆ ತುಂಬ ಚೆನ್ನಾಗಿದೆ. ಇನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ, ಅಂದರೆ ಇಲ್ಲೇ ಇದ್ದರೆ ತೋರಿಸ್ತೀನಿ, ನಾವು ಊರಿಗೆ ಹೋದರೆ ಆಗೋದಿಲ್ಲ. ಫುಲ್ಲು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ತೀನಿ ನೀಟಾಗಿ. ಇಲ್ಲಿ ನೋಡಿ, ಅಂಬು ಕಡಿಯೋದಂತಂದರೆ ಇಲ್ಲಿ ಒಂದು ಬಾಳೆ ಗಿಡನ ತಂದು ಇಟ್ಟಿದ್ದಾರೆ, ಅದನ್ನು ಲಾಸ್ಟಲ್ಲಿ ಕಡಿದ್ಬಿಟ್ಟು ಆಮೇಲೆ ಗುಡಿ ಒಳಗೆ ಹೋಗ್ಬಿಟ್ಟು ನಾವು ಗುಡಿ ತುಂಬುತ್ತೆ. ಇದು ಚೆನ್ನಾಗಿದೆ ಸ್ಟೋರಿ ಬಂದುಬಿಟ್ಟು. ನೆಕ್ಸ್ಟು ಅಜ್ಜಿ ಹತ್ರ ತಿಳ್ಕೊಂಡು ಹೇಳ್ತೀನಿ, ಯಾಕೆಂದರೆ ನಾನು ಇದೇ ಸರಿನ ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಲ್ಲ ನೀಟಾಗಿ ತಿಳ್ಕೊಂಡು ಹೇಳಬೇಕಲ್ವ, ಇನ್ನು ಅರ್ಧಂಬರ್ಧ ಹೇಳೋ ಹಾಗಿಲ್ಲಲ್ಲ. ಅದಕ್ಕೋಸ್ಕರ ನನಗೂ ಕೂಡ ಕ್ಯೂರಿಯಾಸಿಟಿ ಜಾಸ್ತಿ ಇದೆ, ಇದೇನಕ್ಕೆ ಎಷ್ಟು ವರ್ಷದಿಂದ ಈ ಥರ ಮಾಡ್ತಾಯಿದ್ದಾರೆ ಅಂತ ಹೇಳಿಬಿಟ್ಟು. ಸುಮಾರು ವರ್ಷದಿಂದನೂ ಮಾಡ್ತಾಯಿದ್ದಾರೆ, ಅದಕ್ಕೋಸ್ಕರ ನೀಟಾಗಿ ತಿಳ್ಕೊಂಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನಿಜ 2 ಕಣ್ಣು ಸಾಲದು ಆ ಥರ ಇತ್ತು ದೇವರಂತೂ. ಇನ್ನು ಬಂದ ತಕ್ಷಣವೇ 3 ಸುತ್ತು ಪ್ರದಕ್ಷಿಣೆ ಹಾಕ್ಬಿಟ್ಟು ಇನ್ನು ದೇವ್ರನ್ನ ಕುಂದಿರಿಸ್ಬಿಟ್ಟು ಫಸ್ಟು ಬನ್ನಿ ಮರದ ಪೂಜೆ ಮಾಡ್ತಾರೆ. ಬನ್ನಿ ಮರದ ಪೂಜೆ ಮುಗಿಸಿದ ಮೇಲೆ ಆಮೇಲೆ ಅಂಬು ಕಡಿತಾರೆ. ಅಂಬು ಕಡಿದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಹೋಗ್ಬಿಟ್ಟು ಗುಡಿ ತುಂಬುತ್ತೆ. ಇನ್ನು ಅಲ್ಲಿವರೆಗೂ ಸಖತ್ತು ಪೂಜೆ ಆಗುತ್ತೆ. ಇನ್ನು ಪ್ರಸಾದ ಎಲ್ಲ ಹಂಚ್ತಾರೆ ಅಲ್ಲೇ. ಇನ್ನು ಮಂಡಕ್ಕಿ ಮತ್ತು ಬೆಲ್ಲ, ಕಾಯಿ ಎಲ್ಲ ತೊಗೊಂಬಂದು ಫುಲ್ಲು ಎಲ್ಲ ಹಂಚ್ತಾ ಇರ್ತಾರೆ. ನೋಡ್ತಾ ಇರ್ಬೋದು, ವಾಲ್ಗ ಬಡಿತಾ ಇದ್ದರೆ ಎಷ್ಟು ಜನ ಅಮ್ಮನ್ನ ಎತ್ಕೊಂಡಿದ್ದಾರೆ ಅಂದರೆ ಸುಮಾರು ಜನ. ಅವ್ರ ಕೈಲಿ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟು ಇದು ಏನಿಲ್ಲ ಅಂದ್ರೆ ಸುಮ್ಮನೆ ತಳ್ಕೊಂಡು ಹೋಗ್ಬಿಡುತ್ತೆ. ಯಾವ ದಿಕ್ಕಿಗೆ ಹೋಗ್ಬೇಕು ಅದೇ ದಿಕ್ಕಿಗೆ ಸುಮ್ಮನೆ ಎಳ್ಕೊಂಡು ಹೋಗ್ಬಿಡುತ್ತೆ ಅಮ್ಮ. ನೋಡ್ತಾ ಇರ್ಬೋದು, ಒಂದೊಂದು ಸತಿ ಜಗೆ ಬೀಳ್ತಿರುತ್ತೆ, ನಾನು ಬರೋದಿಲ್ಲ ಅಂತ ಹಠ ಮಾಡ್ಕೊಂಡು ನಿಂತುಬಿಡುತ್ತೆ. ಒಂದೊಂದು ಸತಿ ಚೆನ್ನಾಗೇ ಸುತ್ತಾ ಇರುತ್ತೆ ರೌಂಡು. ಆ ಥರ ನೋಡ್ಬೋದು ಬನ್ನಿ ಮರ. ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ರು ಸ್ವಲ್ಪ ಹಿರಿಯರೆಲ್ಲ ಕೂಡ ಸೇರಿಕೊಂಡು. ಇನ್ನು ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಇನ್ನು ದೇವ್ರನ್ನೆಲ್ಲ ಕುಂದಿರಿಸ್ಬಿಟ್ಟು ಇದು ಫುಲ್ಲು ಕತ್ಲು ಫ್ರೆಂಡ್ಸ್. ಇಲ್ಲಿ ಬಂದು ಹೆಂಗೋ ಸದ್ಯ ಒಂದು ಕಂಬ ಇದೆ, ಕಂಬಕ್ಕೆ ಒಂದು ಬಲ್ಪ್ ಹಾಕಿದ್ದಾರೆ, ದೊಡ್ಡ ಬಲ್ಪು, ಅದಕ್ಕೆ ಇಷ್ಟು ಬೆಳಕು ಕಾಣಿಸ್ತಾ ಇದೆ. ಇನ್ನು 8 ಗಂಟೆ 8 ಕಾಲ ಆಗಿತ್ತು ಅನಿಸುತ್ತೆ ಇದು ಟೈಮಿಂಗ್ಸ್ ಬಂದು. ಇನ್ನು ಫಸ್ಟ್ ಬನ್ನಿ ಮರ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ಇದು ಅಂಬು ಕಡಿಯೋದು ಇರುತ್ತೆ.
ಇಲ್ಲಿ ನೋಡಿ ಮತ್ತೆ ಬನ್ನಿ ಮರಕ್ಕೂ ಕೂಡ ಹೂವು ಎಲ್ಲ ಹಾಕಿಬಿಟ್ಟು ಇವಾಗೆಲ್ಲ ಸ್ವಲ್ಪ ಏನೇನು ಸಂಪ್ರದಾಯ ಇರುತ್ತೆ ಅದೆಲ್ಲ ಕೂಡ ಮುಗಿಸ್ಕೊಂಬಿಟ್ಟು ಇವಾಗ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಇನ್ನು ನಾನು ಸ್ವಲ್ಪನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ನಾನು ಅಂದರೆ ನಮ್ಮ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಅದಕ್ಕೆ ನಾನೇ ಸ್ವಲ್ಪ ಈ ಥರ ಮಾಡ್ತಾಯಿದ್ದೀನಿ. ಸಖತ್ತು ಜನ, ಫುಲ್ಲು ಜನ ಇದ್ದರು. ಅಂದರೆ ಸರಿಯಾಗಿ ಕವರ್ ಮಾಡೋದಕ್ಕೆ ಆಗಲಿಲ್ಲ ನನಗೆ ಕ್ಯಾಮ್ರಾ ಬಂದು, ಅದಕ್ಕೋಸ್ಕರ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ನೀಟಾಗೆ ಇದು ಮಾಡ್ಕೊಂಡೆ ಅಷ್ಟೇ. ಇವರೆಲ್ಲ ಫುಲ್ಲು ನನಗೆ ಇದು ಎಲ್ಲರೂ ಕೂಡ ಚೆನ್ನಾಗೆ ಫಸ್ಟಿಗೆ ಮಾತಾಡಿಸ್ಕೊಂಡು ಚೆನ್ನಾಗಿದ್ದೆ. ಬಟ್ ಇವಾಗ ಫುಲ್ ಗ್ಯಾಪ್ ಆಗಿಬಿಡ್ತು ಒಂದು 4 ವರ್ಷ ನನಗೆ. ಇವಾಗ ಎಲ್ಲರೂ ಕೂಡ ಇವತ್ತು ಸಿಕ್ಕಿದ್ರು. ಇನ್ನು ತುಂಬ ದಿನ ಆಗಿಬಿಡ್ತಲ್ಲ ಅವ್ರ ಹತ್ರ ಮಾತಾಡಿದೆ ಮತ್ತು ನೋಡಿದೆ ಕೂಡ. ಇನ್ನು ಎಲ್ಲರೂ ಚೆನ್ನಾಗಿ ಮಾತಾಡಿಸ್ಕೊಂಡು ಈಗ ಇದ್ದೆ. ಇನ್ನು ನಮ್ಮ ಕಮಲಾಂಟಿ ನನ್ನ ಹತ್ರನೇ ಕೂತ್ಕೊಂಡಿದ್ರು. ಹಾಯ್ ಹೇಳು ಆಂಟಿ ಅಂತಂದರೆ ಗೊತ್ತಿಲ್ಲ ಅವ್ರಿಗೆ ಏನು ಹೇಳಬೇಕಂತ ಹೇಳ್ಬಿಟ್ಟು ಇನ್ನು ಚಡ್ಪಡಿಸ್ತಾ ಇದ್ರು. ಇನ್ನು ನಮ್ಮ ಆಂಟಿ ಇದ್ರಲ್ವ, ಆ ಆಂಟಿ ಇದ್ಬಿಟ್ಟು ಹೇಳ್ತಾಯಿದ್ರು. ಏನೋ ಒಂಥರ ಖುಷಿಯಪ್ಪ. ಇನ್ನು ಪೂಜೆ ಆಯಿತು ಫ್ರೆಂಡ್ಸ್. ಇನ್ನು ಬನ್ನಿ ಮರದ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ನೆಕ್ಸ್ಟ್ ಇನ್ನೊಂದು ಸತಿ 3 ರೌಂಡ್ ಸುತ್ತಬಿಟ್ಟು ಆಮೇಲೆ ಅಂಬು ಕಡಿತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತೇಳ್ಬಿಟ್ಟು. ಇನ್ನು 3 ರೌಂಡ್ ಸುತ್ತಿಸೋಷ್ಟೊತ್ತಿಗೆ ಒಂಥರ ಇದಾಗಿಬಿಡುತ್ತೆ. ನೋಡ್ತಾ ಇರ್ಬೋದು ಫುಲ್ಲು ದೇವರೆಲ್ಲ ಮೈ ಮೇಲೆ ಬರೋ ಥರನೂ ಆಗ್ತಾ ಇರುತ್ತಲ್ವ. ಆ ಥರ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ನಿಜವಾಗ್ಲೂ ದೈವಶಕ್ತಿ ಅನ್ನೋದು ಕೆಲವರೆಲ್ಲ ನಂಬೋದಿಲ್ಲ. ಈ ಥರ ಸಿಚುವೇಶನ್ ನೋಡಿದಾಗ್ಲೇ ಅರ್ಥ ಆಗೋದು. ನಮಗಂತೂ ಒಂಥರ ಅನಿಸ್ತಾ ಇತ್ತು, ನಮಗೇನೆ ಇದು ನೋಡೋದಕ್ಕೆ ಹೆಂಗಪ್ಪ ಇದು ಸಾಧ್ಯನಾ ಅನ್ನೋಷ್ಟು ಇದು. ಅವರು ನಿಜವಾಗ್ಲೂ ದೇವ್ರನ್ನೆಲ್ಲ ಹೊತ್ಕೊಂಡಿರ್ತಾರಲ್ವ, ಎತ್ಕೊಂಡಿದ್ದಾಗ ಅವರು ಏನು ಮಾಡ್ತಾ ಇರ್ತಾರೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ ಅಷ್ಟು ಇದು. ಆಗಲೂ ಸಪೋರ್ಟ್ಗಂತೂ ಹಿಂದು ಮುಂದೆ ಒಂದು 2 2 3 ಜನ ಅಂತೂ ಕಂಪಲ್ಸರಿ ಇರಲೇಬೇಕು. ಇಲ್ಲಾಂದರೆ ನಿಜವಾಗ್ಲೂ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಅಷ್ಟು ಪವರ್ಫುಲ್ಲಾಗಿ ಬರ್ತಾ ಇರುತ್ತೆ ದೇವರು. ನಂಬೇಕಪ್ಪ ದೇವರಿದ್ದಾರೆ ಅಂತ ಹೇಳಿಬಿಟ್ಟು. ದೇವ್ರ ಮುಂದೆ ಇನ್ನು ಬೇರೆ ಏನಿಲ್ಲವಲ್ವ, ಫಸ್ಟ್ ದೇವರು ಆಮೇಲೆ ಎಲ್ಲ ಅಂತ ಹೇಳಿಬಿಟ್ಟು. ಇನ್ನು ಸೃಷ್ಟಿ ಇದು ಇಲ್ಲಿ ನೋಡ್ತಾ ಇರ್ಬೋದು. ಆ 3 ಜನನೂ ಕರ್ಕೊಂಡು ಹೋದ್ರು ಮುಂದೆ. ಈ ಅಮ್ಮ ಬರ್ತಾ ಇಲ್ಲ, ಆದರೂ ಕೂಡ ನೋಡಿ ಇವಾಗ ಇನ್ನು ಫಾಸ್ಟಾಗಿ ತುಂಬ ಜೋರಾಗಿ ವಾಲ್ಗ ಬಡಿತಾ ಇದ್ದಾರೆ. ಆಮೇಲೆ ಬಂತು ನೋಡಿ ನೆನೆಸ್ಕೊಂಡ್ಬಿಟ್ಟು. ಇವಾಗ ಇಲ್ಲೆಲ್ಲ ಕಾಣಿಸ್ತಾ ಇದೆ ಅಲ್ವಾ, ಇವಾಗಲೇ ಅಂಬು ಕಡಿಯೋದು. ಕೆಲವು ಕಡೆ ಈ ಥರ ಮಾಡ್ತಾರೆ, ಕೆಲವು ಕಡೆ ಇದು ಬಾಣ ಬಿಡ್ತಾರೆ ಅಂತ ಹೇಳ್ತಾರೆ. ಅದು ಏನೋ ನನಗೆ ಸರಿಯಾಗಿ ಅದ್ರ ಬಗ್ಗೆನೂ ಗೊತ್ತಿಲ್ಲ, ವಿಚಾರಿಸ್ಕೊಂಡು ನಾನು ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ಬೋದು ಫುಲ್ಲು ಕುಣಿತ ಅಂದರೆ ಸಿಕ್ಕಾಪಟ್ಟೆ ಕುಣಿತ. ಆಮೇಲೆ ಬಂದುಬಿಟ್ಟು ಇವಾಗ ಕಂಟ್ರೋಲ್ ಮಾಡೋದಕ್ಕೆ ಆಗಲಿಲ್ಲ. ಇನ್ನು ಆ ಕಾರ್ಯ ಮುಗಿಸ್ಬೇಕು ಅದು ದೇವ್ರದ್ದು ಅಂತಂದರೂ ಕೂಡ ಆಗಲಿಲ್ಲ. ಮತ್ತು ನೆಕ್ಸ್ಟ್ ಇನ್ನೊಂದು ರೌಂಡು ಸುತ್ತಿಸ್ಕೊಬಂದರು. ನೋಡೋಣ ಸಮಾಧಾನ ಆಯಿತೋ ಇಲ್ಲ ಅಂತ ಹೇಳಿಬಿಟ್ಟು. ಇನ್ನು ನಮ್ಮೂರಲ್ಲಂತೂ ಈ ದ್ಯಾಮಲಾಂಬ ದೇವಸ್ಥಾನಕ್ಕಂತೂ ಎಲ್ಲಿಂದನೋ ಬರ್ತಾರೆ ಫ್ರೆಂಡ್ಸ್. ನಿಜವಾಗ್ಲೂ ತಮಿಳ್ನಾಡಿಂದನೂ ಬರ್ತಾರೆ, ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಾರೆ. ಎಷ್ಟು ಪವರ್ಫುಲ್ ಅಂದರೆ ಆ ಕಡೆಯಿಂದನೂ ಕೂಡ ಬಂದುಬಿಟ್ಟು ವರ್ಷ ಅಷ್ಟೇ ಅಂದರೆ ದಸರಾ ಟೈಮಲ್ಲಿ, ನವರಾತ್ರಿ ಟೈಮಲ್ಲಿ ಕಂಪಲ್ಸರಿ ಬಂದುಬಿಟ್ಟು ಅವ್ರು ಫುಲ್ಲು ಅನ್ನದಾನ ಮಾಡಿಬಿಟ್ಟು ಮತ್ತು ದೇವಸ್ಥಾನಕ್ಕೆ ಏನೇನು ಬೇಕೋ ಅದೆಲ್ಲ ಕೂಡ ನೋಡಿಕೊಂಡು ಇನ್ನು ಇದು ಮಾಡ್ತಾಯಿರ್ತಾರೆ. ಇಲ್ಲಿ ನೋಡಿ ಅಂಬು ಕಡಿತಾ ಇದ್ದಾರೆ. ಇಷ್ಟೇ ಫ್ರೆಂಡ್ಸ್, ಅಂಬು ಕಡಿಬೇಕಾದ್ರೆ ನೋಡಿ ದೇವರು ಯಾವ ಥರ ಇದಾಗ್ತಾಯಿದೆ ಅಂತ ಹೇಳ್ಬಿಟ್ಟು, ಎಷ್ಟು ಶಕ್ತಿ ಇದೆ ಅಮ್ಮನಿಗೆ ಅಂತ ಹೇಳಿ. ನಿಜ ಈ ಕತೆ ಅಂತೂ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಫಾಸ್ಟಾಗಿ ಇದು ಮಾಡ್ತಾರೆ, ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಅಷ್ಟು ಇದು. ಆದರೂ ಕೂಡ ಎಲ್ಲ ಕೂಡ ಸ್ವಲ್ಪ ಜನ ಎಲ್ಲ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಶಾಂತಿ ಆಗಮ್ಮ ಅಂತ ಹೇಳ್ತಾ ಇದ್ರು. ಈ ಕಡೆ ಎಲ್ಲ ಚಾಟಿಯಲ್ಲೆಲ್ಲ ಹೊಡ್ಕೊತಾ ಇದ್ದಾರೆ. ನಿಜ ಏನೋ ಅದು ಹೇಳೋದಕ್ಕಾಗೋದಿಲ್ಲ, ಕೆಲವ್ರು ನೋಡಿದ್ರೇ ಅರ್ಥ ಆಗುತ್ತೆ ಎಷ್ಟು ಪವರ್ ಅಂತ ಹೇಳಿಬಿಟ್ಟು. ಇನ್ನು ಕೆರೆ ದೇವ್ರಂತನೂ ಮಾಡ್ತಾರೆ, ಮತ್ತು ದ್ಯಾಮಲಾಂಬದ್ದು ಇದು ಮಾಡ್ತಾರೆ. ಪ್ರತಿಯೊಂದು ಹಬ್ಬ ಮಾಡಲಿ ಏನೇ ಮಾಡಲಿ ಕೂಡ ಕಂಪಲ್ಸರಿ ನಮ್ಮೂರಲ್ಲಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗೆ ಮಾಡ್ತಾ ಇರ್ತಾರೆ. ನಾನು ಸ್ಟಾರ್ಟಿಂಗ್ ಮದುವೆ ಆಗಿ ಬಂದಾಗ 1 ವರ್ಷ ಫುಲ್ಲು ಸಖತ್ತು ಹಬ್ಬ ಮಾಡಿಬಿಟ್ಟೆ ನಾನು. ಈಗ ಇತ್ತೀಚೆಗಂತೂ ಫುಲ್ಲು ಮಿಸ್ ಮಾಡ್ಕೊತಾ ಇದ್ದೀನಿ, ಯಾವ್ದು ಹಬ್ಬಕ್ಕೂ ಬರೋಕ್ಕೆ ಆಗ್ತಾ ಇರಲಿಲ್ಲ. ಇನ್ನು ಈ ಸತಿ ಅಂತೂ ಇದೇ ಫಸ್ಟ್ ಟೈಮ್ ನಾನು ಅಂಬು ಕಡೆಯೋದೆಲ್ಲ ನೋಡಿದ್ದು ಮತ್ತು ಈ ಥರ ದೇವ್ರನ್ನೆಲ್ಲ ನೋಡಿದ್ದು. ಮುಂಚೆ ನಾರ್ಮಲ್ಲಾಗಿ 1 ವರ್ಷ ಫುಲ್ಲು ನೋಡಿದೆ. ಬಟ್ ಈ ಸತಿ ಇನ್ನೊಂದು 2-3 ವರ್ಷ ಅಂತೂ ತುಂಬ ಮಿಸ್ ಮಾಡಿಕೊಂಡೆ.
ಈ ಥರ ಮಿಸ್ಸೇ ಮಾಡ್ಕೋಬಾರ್ದಪ್ಪ, ಏನಾದರೂ ದೇವ್ರ ಕಾರ್ಯ ಇದ್ದರೆ ಬಂದುಬಿಡಬೇಕು ಊರಿಗೆ ಅಂತ ಅನಿಸ್ಬಿಟ್ಟಿತ್ತು ನನಗೆ. ಬಟ್ ಈ ಥರ ನೋಡಿ ಚಾಟೆಲೆಲ್ಲ ಹೊಡ್ಕೊತಾ ಇರ್ತಾರೆ, ಚಾಟಿ ಎಲ್ಲ ತೊಗೊಂಡ್ಬಿಟ್ಟು. ದೇವ್ರದ್ದು ಕೃಪೆ ಅದೆಲ್ಲ. ಇನ್ನು ಗೊತ್ತಿಲ್ಲ, ಈ ವಿಡಿಯೋ ಅಪ್ಲೋಡ್ ಮಾಡಿದಾಗ ಏನಾದರೂ ಯೂಟ್ಯೂಬಿಂದ ಮೇಲ್ ಬರ್ಬೋದೇನೋ ನನಗೆ ಗೊತ್ತಿಲ್ಲ. ಈ ಥರ ಎಲ್ಲ ಸ್ವಲ್ಪ ಚಾಟಿಯಲ್ಲಿ ಹೊಡ್ಕೊಳ್ಳೋದು ಮತ್ತು ಕತ್ತಿ ಚಾಕು ಅವೆಲ್ಲ ಇಟ್ಕೊಂಡಿರೋದು ನೋಡಿಸ್ಬೋದು, ಏನೋ ನನಗೆ ಸರಿಯಾಗಿ ಗೊತ್ತಿಲ್ಲ. ಬಟ್ ಮಾಡೋದು ಮಾಡ್ತೀನಿ. ಬಟ್ ಮೇಲ್ ಬಂದ್ರಂತೂ ತುಂಬ ಕಷ್ಟ ಆಗುತ್ತೆ. ಆ ವಿಡಿಯೋನ ರಿಮೂವ್ ಮಾಡಿಬಿಡ್ತಾರೆ, ಈ ಥರ ಎಲ್ಲ ತೋರಿಸೋ ಹಾಗೆ ಇಲ್ಲ ಅಂತ ಹೇಳಿಬಿಟ್ಟು. ದೇವ್ರ ದಯ ಗೊತ್ತಿಲ್ಲ ಏನಾಗುತ್ತೋ ಅಂತ ಹೇಳ್ಬಿಟ್ಟು. ನಾನು ಸರಿಯಾಗಿ ತುಂಬ ಹೊತ್ತಾಯಿತು ಫ್ರೆಂಡ್ಸ್, ಇನ್ನು ಸುಮಾರು ಹೊತ್ತಾಯಿತು ಈ ಥರ ಎಲ್ಲ ಇದಾಗೋದು. ಬಟ್ ನಾನೇನು ವಿಡಿಯೋ ಮಾಡ್ಕೊಳ್ಳಿಲ್ಲ ನಾನು ಡೈರೆಕ್ಟಾಗೆ, ಸಾಕ್ಬಿಡು ಅಂತ ಹೇಳ್ಬಿಟ್ಟು. ಇನ್ನು ನಾವು ಬಂದುಬಿಟ್ವಿ ವಾಪಸ್ಸು, ಅಂದರೆ ಎಲ್ಲ ಮುಗೀತಲ್ಲಿ ಮುಗಿಸ್ಕೊಂಡು ಇನ್ನು ಬಂದ್ವಿ. ದೇವ್ರ ಹಿಂದೆ ಬರ್ತೈತಿ, ನಾವು ಎಲ್ಲರೂ ಕೂಡ ಮುಂದೆ ಬಂದ್ವಿ. ಸುಮಾರು ಟೈಮ್ 9:30 ಕರೆಕ್ಟಾಗಿ ಆಗಿತ್ತು ಫ್ರೆಂಡ್ಸ್ ನಾವೆಲ್ಲ ಬಂದಾಗ. ಇನ್ನು ಬಂದ ತಕ್ಷಣವೇ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡ್ವಿ. ಇನ್ನು ದೇವ್ರ ಹಿಂದೆ ಬರ್ತಾ ಇತ್ತು. ಫಸ್ಟು ಊಟ ಮಾಡೋಣ ಅಂತ ಹೇಳಿ ತುಂಬ ಹೊತ್ತಾಗಿತ್ತು. ಎಷ್ಟು ಅಡುಗೆ ಮಾಡಿಸಿದ್ರು ಅಂದರೆ ತುಂಬ ಅಡುಗೆ ಮಾಡಿಸಿದ್ರು. ಈ ಪ್ರಸಾದ ಅನ್ನೋದು ಹೇಗೆ ಮಾಡಿದ್ರು ಕೂಡ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ, ಅಷ್ಟು ರುಚಿಯಾಗಿರುತ್ತೆ. ಇನ್ನು ನಾವು ಬಂದು ಲೈನ್ ಕೂತ್ಕೊಂಡ್ವಿ. ಇನ್ನು ದೇವರು ಕೂಡ ಬಂತು. ಇನ್ನು ಬಂದ ತಕ್ಷಣವೇ ಇನ್ನು ಕರ್ಕೊಬಂದು ಗುಡಿ ತುಂಬೋದಷ್ಟೇ. ಆಮೇಲೆ ನೆಕ್ಸ್ಟು ಊಟ ಎಲ್ಲ ಆದಮೇಲೆ ಮತ್ತೆ ಏನಾದರೂ ಸ್ವಲ್ಪ ಪೂಜೆ ಇರುತ್ತೇನೋ ನನಗೆ ಗೊತ್ತಿಲ್ಲ. ಇನ್ನು ನಾವು ಟೈಮ್ ಬಂದು ಸುಮಾರು 10 ಗಂಟೆ ಆಗಿತ್ತು ಫ್ರೆಂಡ್ಸ್. ನಾವು ತೋಟಕ್ಕೆ ಬರೋಷ್ಟೊತ್ತಿಗೆ, ಇನ್ನು ಚಿಕ್ಕ ಮಗು ಬೇರೆ ನಮ್ಮ ಕಲ್ಯಾಣ, ಅಷ್ಟೊತ್ತಲ್ಲಿ ಬರಬೇಕೋ ಬೇಡೋ ಅನ್ನೋಷ್ಟು ಭಯ ಅನಿಸ್ಬಿಟ್ಟಿತ್ತು. ಬಟ್ ದೇವರಿದ್ದಾರೆ ಅಂದಮೇಲೆ ಎಲ್ಲ ಏನು ಅಂತ ಹೇಳ್ಬಿಟ್ಟು ಇನ್ನು ಬಂದ್ವಿ. ನೋಡ್ತಾ ಇರ್ಬೋದು, ಊಟಕ್ಕೆಲ್ಲ ಕೂತ್ಕೊಂಡು ಇನ್ನು ಊಟ ಮುಗಿಸ್ಕೊಂಡು ಇನ್ನು ತೋಟಕ್ಕೆ ಬಂದ್ವಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೆ ಈ ವಿಡಿಯೋ ನೋಡಿಬಿಟ್ಟು ಲೈಕ್